ಎಷ್ಟು ಕೊಡಬೇಕು ಆ ಲಿಮಿಟ್ ಮೀರಿ ಏನಾದರೂ ಟಿಕೆಟನ್ನು ವಿತರಣೆ ಮಾಡಿದ್ದು ಈ ಕಾಲ್ತುಳಿತಕ್ಕೆ ಕಾರಣ ಆಯ್ತಾ ಅನ್ನೋದು. ಸೊ ಬರೋಬ್ಬರಿ 1500 ಜನರಲ್ ಟಿಕೆಟನ್ನು ವಿತರಿಸಿರುವಂಥ ಶಂಕೆ ಇದೆ. ನಿಗದಿತ ಮಿತಿ ಏನಿದೆ, ಲಿಮಿಟ್ ಏನಿದೆ, ಅದನ್ನು ಮೀರಿ ಟಿಕೆಟನ್ನು ವಿತರಿಸಲಾಯ್ತಾ, ರೈಲ್ವೆ ಸಿಬ್ಬಂದಿಯಿಂದ ಎಡವಟ್ಟಾಗಿದೆಯಾ ಅಂತ. ಸೊ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಆದಂಥ ಕಾಲ್ತುಳಿತ, ಅದರಲ್ಲಿ 18 ಮಂದಿ, ಇದುವರೆಗೆ ಸಿಕ್ಕಿರುವಂಥ ನಂಬರ್ 18 ಅಂತ, 12 ಜನರು ಗಂಭೀರವಾಗಿದ್ದಾರೆ. ಅವರ ಸ್ಥಿತಿ ಕ್ರಿಟಿಕಲ್ ಇದೆ. LNJP ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ. ಅದರಲ್ಲಿ ಬರುವಂಥ ಪ್ರಶ್ನೆ, ಯಾಕಾಯ್ತಿದು, ಎಲ್ಲಿ ಮಿಸ್ ಆಯಿತು? ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಜನ ಹೆಚ್ಚಾಗಿ ನೂಕುನುಗ್ಗಲು 9 ಮಹಿಳೆಯರು, 5 ಮಕ್ಕಳು, 5 ಜನ ಪುರುಷರು ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಬಿಹಾರದ 9 ಮಂದಿ, ದೆಹಲಿಯ 8 ಮಂದಿ ಸಾವನ್ನಪ್ಪಿದ್ದಾರೆ. ಬರೋಬ್ಬರಿ 1500 ಜನರಲ್ ಟಿಕೆಟನ್ನು ವಿತರಿಸಿದಂಥ ಶಂಕೆ. ಸೊ ಆ ಕಾರಣಕ್ಕೆ ಅಲ್ಲಿ ಹೆಚ್ಚಿನ ಜನ ಬಂದರು, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಒಬ್ಬರು ಅಲ್ಲಿನ ಚಾಲಕರು ಹೇಳ್ತಿರುವಂಥ ಪ್ರಕಾರ ಯಾರೂ ಕೂಡ ಅಲ್ಲಿ ಸರಿಯಾದಂಥ ಸಿಬ್ಬಂದಿ ಇರಲಿಲ್ಲ ಹ್ಯಾಂಡಲ್ ಮಾಡೋಕ್ಕೆ ಅಥವಾ ಡೈರೆಕ್ಷನ್ ಕೊಡೋಕೆ ಅಂತ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಈ ಘಟನೆ ಹಿಂದೆ ಕೂಡ ಆಗಲೇ ಪ್ರತಿಮಾ ಹೇಳ್ತಾ ಇದ್ರು, ಹೇಗೆ ಪ್ರಯಾಗ್ರಾಜ್ನಲ್ಲಿ ಘಟನೆ ಆಯಿತು, ಅದು ಮಾಸೋ ಮುನ್ನುವೆ ಮತ್ತೊಂದು ಘಟನೆ. ಸೊ ಏನಾಯಿತು? ಈ ಟಿಕೆಟ್ ಸಂಖ್ಯೆ ಏನಾದರೂ ಜಾಸ್ತಿ ಕೊಟ್ಟಿದ್ರಾ, ಲಿಮಿಟ್ ಮೀರಿ ಕೊಟ್ಟಿದ್ರಾ? ಎಷ್ಟೊತ್ತಿಗೆ ಶುರುವಾಯಿತು ಈ ಕಾಲ್ತುಳಿತ? ಹೇಗೆ, ಏನು ಕಾರಣ ಅಂತ? ಹೌದು ಅವಿನಾಶ್, ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಭೀಕರ ಕಾಲ್ತುಳಿತ ದುರಂತ ಸಂಭವಿಸಿರುವಂತಹದ್ದು. ಶನಿವಾರ ರಾತ್ರಿ 10 ಗಂಟೆಯ ಸುಮಾರಿಗೆ ಈ ಕಾಲ್ತುಳಿತ ಸಂಭವಿಸಿದೆ. 2 ರೈಲುಗಳು ತಡವಾಗಿ ಬಂದ ಕಾರಣ ಒಂದೇ ಕಡೆ ಹೆಚ್ಚು ಜನ ಜಮಾಯಿಸಿದ್ರು, ಒಂದೇ ಕಡೆ ಪ್ರಯಾಣಿಕರು ಜಮಾಯಿಸಿದ್ರಿಂದ ನೂಕುನುಗ್ಗಲು ಉಂಟಾಯಿತು. ನೂಕುನುಗ್ಗಲಲ್ಲಿ ಕಾಲ್ತುಳಿತ ಉಂಟಾಯಿತು ಅನ್ನುವಂತಹದನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವ ಕಾಲ್ತುಳಿತ ದುರಂತ ಸಂಭವಿಸಿತು ಆ ಪ್ಲಾಟ್ಫಾರ್ಮ್ನಲ್ಲೇ ನಾನಿದ್ದೇನೆ. ಇಲ್ಲಿ ಹೇಗೆ ಕಾಲ್ತುಳಿತ ಸಂಭವಿಸ್ತು ಅನ್ನುವಂಥದ್ದನ್ನು ವಿವರಿಸ್ತೇನೆ. ನೋಡ್ತಾ ಇರ್ಬೋದು, ಇದು 14ನೇ ಪ್ಲಾಟ್ಫಾರ್ಮ್. ಇದು 14ನೇ ಪ್ಲಾಟ್ಫಾರ್ಮ್. ಆ ಕಡೆ ಇರತಕ್ಕಂಥದ್ದು 15ನೇ ಪ್ಲಾಟ್ಫಾರ್ಮ್. 14 ಮತ್ತು 15ನೇ ಪ್ಲಾಟ್ಫಾರ್ಮ್ಗೆ 2 ರೈಲುಗಳು ತಡವಾಗಿ ಬರುತ್ತೆ. ಮತ್ತು ಇಲ್ಲಿ 2 ರೈಲುಗಳು ತಡವಾಗಿ ಬಂದಂತಹ ಸಂದರ್ಭದಲ್ಲಿ ಒಂದೇ ಸಲ ಜನರು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಸೇರಿದ್ರಿಂದ ನೂಕುನುಗ್ಗಲು ಸಂಭವಿಸಿದೆ. ನೂಕುನುಗ್ಗಲಲ್ಲಿ ಮತ್ತು ಜನರಲ್ ಬೋಗಿಗಳಿಗೆ ಹತ್ತಲಿಕ್ಕೆ ಜನರು ಹೆಚ್ಚು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ 1500ಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಆಗಿತ್ತು ಜನರಲ್ ಬೋಗಿಗೆ ಅನ್ನುವಂತಹ ಮಾಹಿತಿ ಇದೆ. ಮುಖ್ಯವಾಗಿ ಶನಿವಾರ ಆಗಿದ್ದರಿಂದ ಭಾನುವಾರ ರಜೆ ಇರುತ್ತೆ. ಇವತ್ತು ಬಹುತೇಕ ಭಾನುವಾರ ರಜೆ ಇತ್ತು. ಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂಥವ್ರು, ಈ ರಜೆಯನ್ನು ಬಳಸ್ಕೊಳ್ಬೇಕು ಅನ್ನುವಂಥವ್ರು ಹೆಚ್ಚು ಜನರು ಶನಿವಾರವೇ ಪ್ರಯಾಣ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ರಾತ್ರಿ ಹೆಚ್ಚು ಜನ ಬಂದಿದ್ದರಿಂದ ಏಕಾಏಕಿ ಈ ಒಂದು ನೂಕುನುಗ್ಗಲು ಸಂಭವಿಸಿರುವಂತಹದ್ದು. ಒಂದು ಫೋಟೋ ವೈರಲ್ ಆಗ್ತಿದೆ ಮೆಟ್ಲದ್ದು. ಅದೇ ಮೆಟ್ಲು ನಾವು ನೋಡ್ತಿರುವಂತಹದ್ದು. ಇದೇ ಪ್ಲಾಟ್ಫಾರ್ಮ್ಗೆ ಜನ ಮೇಲಿಂದ ನುಗ್ಗಿ ಓಡಿ ಬಂದಾಗ, ಟ್ರೈನ್ ಬಂತು ಅಂತ ತಕ್ಷಣ ಅನೌನ್ಸ್ಮೆಂಟ್ ಆಗುತ್ತೆ. ಜನ ಮೆಟ್ಲಿಡಿದು ಓಡಿ ಬರ್ತಾರೆ. ಓಡಿ ಬಂದಾಗ ಕೆಲವರು ಎಡವಿ ಬೀಳ್ತಾರೆ. ಎಡವಿ ಬಿದ್ದವರು ಮತ್ತೆ ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನು ತುಳಿದುಕೊಂಡೇ ಇನ್ನುಳಿದ ಪ್ರಯಾಣಿಕರು ಬರ್ತಾರೆ. ಯಾರು ಮೆಟ್ಟಿಲ ಕೆಳಗೆ ಇಲ್ಲಿ ಬೀಳ್ತಾರೆ ಮತ್ತು ಪ್ಲಾಟ್ಫಾರ್ಮ್ಗಳ ಮೇಲೆ ಬೀಳ್ತಾರೆ, ಅವ್ರನ್ನ ಹಾಗೆ ಉಳಿದ ಪ್ರಯಾಣಿಕರು ತುಳ್ಕೊಂಡು ಬರ್ತಾರೆ. ಬಿದ್ದವರು ಮತ್ತೆ ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ದುರಂತದಲ್ಲಿ 18 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಹೇಳ್ತಿದೆ. ಮುಖ್ಯವಾಗಿ 9 ಮಂದಿ ಮಹಿಳೆಯರು, 5 ಮಂದಿ ಮಕ್ಕಳು ಸೇರಿದಂತೆ ಒಟ್ಟು 18 ಮಂದಿ ಪ್ರಯಾಣಿಕರು ಬಿಹಾರದವರು ಇದ್ದಾರೆ. ನವದೆಹಲಿಯ ಪ್ರಯಾಣಿಕರು ಕೂಡ ಇದ್ದಾರೆ. ಇವರೆಲ್ಲರೂ ಮುಖ್ಯವಾಗಿ ಕೆಲವರು ಬಿಹಾರಕ್ಕೆ ಹೊರಟಿದ್ರು ಮತ್ತು ಕೆಲವರು ಪ್ರಯಾಗ್ರಾಜ್ಗೆ ಹೊರಟಿದ್ರು. ಪ್ರಯಾಗ್ರಾಜ್ಗೆ ಹೋಗ್ಬೇಕಂತ ಪ್ರಯಾಣಿಕರು ಹೆಚ್ಚು ಜನರು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಸೇರಿದ್ರಿಂದ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಮತ್ತೆ ಇಷ್ಟು ಜನ ಸೇರ್ತಾರೆ ಅಂತಂದಾಗ ಪೊಲೀಸರು ವ್ಯವಸ್ಥೆ ಕೂಡ ಹೆಚ್ಚಿರಬೇಕಾಗಿತ್ತು. ರೈಲ್ವೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿನದಾಗಿ ಇಲ್ಲಿ ನಿಯೋಜನೆ ಮಾಡಿರಲಿಲ್ಲ, ಪರಿಸ್ಥಿತಿಯನ್ನು ನಿಯಂತ್ರಿಸಲಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಕೆಲವು ಪ್ರಯಾಣಿಕರು ವ್ಯಕ್ತಪಡಿಸ್ತಿರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.